ಪೂಜಕ್ಕ ಬಂದಾಗ ಕರೆದು ಉಡಿ ತುಂಬಿದ್ರ ತಂದಿ ನೋಡಿದ್ರ ಬೆಳಕರಿತಲೆ ನಮ್ಮ ಪೂಜೆನೂ ಮುಗ್ದತಿ, ಯಾರೂ ಬಂದಿಲ್ಲಲ್ಲೇ. ನೋಡ ನೀರು ಕಮಲಕ್ಕ, ನಾನಂದೆ ಆದ್ರೆ ಯಾಕೆ ಯಾರೂ ಬಂದಿಲ್ಲ ನೋಡ, ಯಾಕಂತನೂ ಗೊತ್ತಾಗಲ್ತವ. ಏನಮ್ಮ ಇಲ್ಲಿ ಬನ್ನಿ ಗಿಡಕ್ಕೆ ಹೋಗೋದು ದಾರಿ ಹಿಂಗ ಸೀದಾ ಹೋಗಿ ಎಡಕ್ಕೊಳ್ಬೇಕು ನೋಡ್ರಿ. ಯಾರು ನೀವು ನಮ್ಮೂರಂತೂ ಅಲ್ಲ, ನೋಡಿಲ್ಲ ನಾನು ನಮ್ಮೂರಾಗ. ಹೌದ್ರಿ, ನಾವು ನಿಮ್ಮೂರಲ್ರಿ. ಈಕೆ ಹೆಸರು ಶೈಲಾ, ನನ್ನ ಹೆಸರು ಬ್ರಹ್ಮ, ಈಕಿ ಚಂದ್ರ, ಆಕಿ ಕೋಶ್ಮ ಅಂತ ಹೇಳ್ರಿ. ನಾವು ಇಲ್ಲಿಗೆ ಹಂಗ ಊರಿಗೆ ಬರ್ತೀವ್ರಿ. ಎಲ್ಲೆಲ್ಲಿ ಬನ್ನಿ ಗಿಡದವ ಅಲ್ಲಿ ಹೋಗಿ ಹೋಗ್ತೀವ್ರಿ. ಭಕ್ತರು ಇರ್ತಾರಲ್ರಿ, ಅವ್ರನ್ನೆಲ್ಲ ನೋಡ್ಕೊಂಡು ಹೋಗ್ತೀವ್ರಿ. ಇವಾಗ ದಸರಾ ಸಮಯ ಅಲ್ಲ, ಅದಕ್ಕೆ. ಯವ್ವ ಎಷ್ಟು ಪುಣ್ಯ ಬಂತ ಯವ್ವ ನಿಮ್ಮ ಎಲ್ಲರಿಗೆ. ನಾವು ಒಂದು ಪೂಜೆ ಮಾಡಕತ್ತೀವವ, ಏನು ತಪ್ಪು ತಿಳ್ಕೊಬೇಡ್ರಿ. ನಾವು 9 ಮುತ್ತೈದರಿಗೆ ಉಡಿ ತುಂಬಬೇಕಂತ ಮಾಡೀವಿ. ನೀವು 4 ಮಂದಿ ಬರ್ತೀರಣ್ಣ ಯವ್ವ? ಹ್ಞೂ ಯವ್ವ, ಒಳ್ಳೆ ನಾವು ದೇವತೆಗಳ ಹೆಸರು ಇಟ್ಕೊಂಡ್ರಿ, ಬರ್ತೀರನ್ರಿ? ಅದಕ್ಕೆ ಬಂದೀವ್ರಿ ನಾವು, ಅದಕ್ಕೆ ಬಂದೀವಿ. ಹಂಗಂದ್ರೆ ಏನ್ರಿ? ಹಂಗಂದ್ರ ನಾವು ಊರೂರಿಗೆ ಹೋಗ್ತೀವಿ. ಎಲ್ಲಿ ಬನ್ನಿ ಗಿಡ ಇರುತ್ತಾ, ಯಾರು ಉಡಿ ತುಂಬ್ತಾರ ಉಡಿ ತುಂಬಿಸ್ಕೊಂಡು ಹೋಗ್ತೀವ್ರಿ. ಮುತ್ತೈದು ಹೆಣ್ಮಕ್ಳಾಗಿ ಉಡಿ ತುಂಬಿದ್ರೆ ಬೇಡ ಅಂತೀವನ್ರಿ? ಕಮಲಕ್ಕ, ಹೊಸ ಮಂದಿ ನೋಡಿದ್ರೆ ದೇವತೆಗಳನ್ನ ನೋಡ್ದಂಗೆ ಅನ್ಸಕತ್ತೈತವ ನನಗಂತ. ಬರ್ರಿ ಬರ್ರಿ, ಇಲ್ಲೇ ಐತಿ. ನಮಗೆ 9 ಜನ ಬೇಕು, ಆದ್ರೆ ಇರ್ಲಿ ಬರ್ರಿ, ನೀವು 4 ಮಂದಿಗನ ತುಂಬ್ತೀವಿ. ನೀವೇನು ಚಿಂತೆ ಮಾಡಬೇಡ್ರಿ, ನಾವು 9 ಮಂದಿನ ಅದೀವಿ. ನಿಮ್ಮ ಪೂಜೆ ನೆರವೇರ್ತತಿ, ಫಲ ಕೊಡುತ್ತಾ. ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಪೂಜೆಗೆ ಯಾರೂ ಅಡ್ಡಿ ಬರಲ್ಲ. ಗೊತ್ತಾಗೈತಿ. ಅಂದ್ರ ನಾವು ಬನ್ನಿ ಗಿಡಕ್ಕೆ ಹೋಗ್ತಿರ್ತೀವಲ್ಲ, ಅಲ್ಲಿ ಯಾರನ್ನ ಉಡಿ ತುಂಬಿದ್ರೆ ನಾವು ತುಂಬ್ಸ್ಕೊಂಡ್ ಬರ್ತೀವಿ. ಉಡಿ ತುಂಬ್ಸ್ಕೊಳ್ಳಲ್ಲ ಅಂತ ಹೇಳುವಾರದಲ್ಲ, ಮುತ್ತೈದರಾಗಿ ನಾವು ಉಡಿ ತುಂಬ್ಸ್ಕೊಂಡ್ ಬರ್ತೀವಿ. ಹಂಗ ನೀವು ಮಾಡ್ತಿರೋ ಪೂಜೆ ನನಗೆ ಗೊತ್ತು. ಹೌದಾ? ನಿಮಗೆ ಹೆಂಗೆ ಗೊತ್ತಮ್ಮ? ಅದೆಲ್ಲ ಚಿಂತೆ ಬಿಡ್ರಿ, ಈಗ ಪೂಜೆಗೆ ಹೋಗೋಣ. ಆಯ್ತಾಯ್ತು ಬರ್ರಿ, ಹಿಂಗ ಬರ್ರಿ. ನೀವು 7 ಜನ ಅದಿರಲ್ಲಮ್ಮ, ಇನ್ನೂ ಇಬ್ಬರಲ್ಲಿ ಬರ್ತಾರ. ಅವರು ಬತ್ತೀತಿನ ಕರ್ಕೊಂಬರಕತ್ತಾರ. ಇದೇನ ಕಮಲಕ್ಕ, ಈಗೇನ ಕರ್ಕೊಂಬಂದಾರಲ್ಲ? ಅದ ಗೊತ್ತಾಗಲ್ತ ಗೌರಿ. ಈಗೇ ಅವಶ್ಯಕತೆನೋ ನಿಮಗೆ ಐತಾ ಇಲ್ಲ? ಬೇಗ ನಮಗೆ ಭಾಗನ ಕೊಟ್ರಿ, ಉಡಿ ತುಂಬ್ರಿ. ಈಗೀಗಿರೋ ಅಂಥ ಸಮಸ್ಯೆನ ದೂರ ಮಾಡ್ತೀರಿ. ಈಗೀಗ ಸಮಸ್ಯೆ ಐತಿ, ನಾವು ಅದಕ್ಕೆ ಭಾಗನ ಕೊಡಕತ್ತೀವಿ, ಉಡಿ ತುಂಬಕತ್ತೀವಿ ಅಂತ ನಿಮಗೆ ಹೆಂಗೆ ಗೊತ್ತಮ್ಮ? ನಮಗೆ ಎಲ್ಲ ಗೊತ್ತು. ತಡ ಮಾಡ್ದ, ಉಡಿ ತುಂಬ್ರಿ. ಸರಿ, ಬಡ ಹೋಗಿ ಉಡಿ ತುಂಬಿಡು. ನೋಡಕ್ಕ ನವಶಕ್ತಿಗಳನ್ನ ಕಾಣಕತ್ತಿರವಯವ. ಹೌದೇನು? ನಾನು ಶೈಲಾ, ಬ್ರಹ್ಮ, ಚಂದ್ರ, ಕೋಶ್ಮ, ಸ್ಕಂದ, ಕಾತ್ಯಾಯಿನಿ, ಕಾಳಿ, ಗೌರಿ, ದಾತ್ರಿ. ನಮ್ಮ ಹೆಸರು ನವಶಕ್ತಿಗಳದ್ದೇ ಐತ್ರಿ. ನಾವೆಲ್ಲಿ ಕಾಲಿಡ್ತೀವಿ ಅಲ್ಲಿ ಯಾವುದಷ್ಟು ಶಕ್ತಿಗಳು ಬರಂಗಿಲ್ರಿ. ಒಳ್ಳೆ ದೇವಿ ನುಡ್ದಂಗೆ ನುಡ್ದೇವಯ್ಯವ. ತಾಯಿ ಆಶೀರ್ವಾದ ಮಾಡ್ರಿ ನಮಗೆ, ನನ್ನ ಮಗಳಿಗೆ ಇರೋಂಥ ಆದಷ್ಟು ಶಕ್ತಿ ಹೋಗಂಗೆ ಮಾಡ್ರಿ. ಯಾರು ಆಶೀರ್ವಾದ ಮಾಡಿದ್ರು ಹೋಗಲ್ಲ. ಅಷ್ಟು ಹಠ ಮಾರಿಯದೇನು ನೀನು? ನಾವು ಹೇಳಿದ್ರು ಹೋಗಲ್ಲ ಅಷ್ಟಷ್ಟು. ತಾಯಿ ನೀವು ಆಶೀರ್ವಾದ ಮಾಡಿ, ಈ ಹಠಮಾರಿ ಮೊಂಡಿರ ಮಾಯವನ ನಮ್ಮ ಮಗಳು ದೇಹದಿಂದ ದೂರ ಮಾಡಿ ಕಾಪಾಡವ ತಾಯಿ. ಅಂದ್ರೆ ಆಶೀರ್ವಾದ ಮಾಡ್ರಿ. ಅವ ತಾಯಿ, ನೀನ ಪ್ರತ್ಯಕ್ಷ ಅದಿ, ನೀನ ಬಂದೆವ ತಾಯಿ. ಮಗಳು ಕರೆದಾಗ ತಾಯಿಯಾಗಿ ಬರಲಿಲ್ಲ ಅಂದ್ರೆ ಹಿಂಗವ ತಾಯಿ. ಈ ಕಾಲದಾಗ ಅದು ನೀನು ನಮಗೆ ಪ್ರತ್ಯಕ್ಷ ಕಾಣಿಸ್ತೀಯಂದ್ರೆ ತಾಯಿ ದುರ್ಗಾದೇವಿ. ಹಂಗಂದ್ರೆ ಈಗ 9 ಅವತಾರಗಳಲ್ಲಿ ಬಂದಿದ್ದೆ ನೀನವ? ಹೌದು. ಮಕ್ಕಳು ಪೂಜೆ ಮಾಡಿ ಕರೆದಾಗ ತಾಯಿ ಅದಕ್ಕೆ ಬರಲೇಬೇಕಲ್ಲ. ನಿಮಗೆ ಈ ಮಾಯವ 9 ಜನರಿಗೆ ಗುಡಿ ತುಂಬೋದನ್ನು ತಪ್ಪಿಸಿದ್ಲು. ಆದರೆ ತಾಯಿಯಾಗಿ ನೀವು 9 ದಿನ ನನಗೆ ನಡ್ಕೊಂಡ್ರಿ. ಆದ್ರೆ ಈ ಪೂಜೆನ ವ್ಯರ್ಥ ಆಗಕ್ಕೆ ನಾನು ಹಿಂಗೆ ಬಿಡಲಿ? ತಾಯಿ, ನಾವ ಪುಣ್ಯವಂತರು. ಈ ಕಾಲದಾಗ ಅದು ನಂಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗವಲ್ತವ. ಕಮಲಕ್ಕ, ನಿನ್ನ ಮಗಳಿಂದ ದೇವರ ದರ್ಶನ ಆತಲ್ಲ ಕಮಲಕ್ಕ. ಹೂನೆ ಗೌರಿ, ನನಗೇನು ಹೇಳ್ಬೇಕಂತನೇ ಗೊತ್ತಾಗಲ್ತು. ವಿಜಯದಶಮಿ ದಿನ ಆ ಹಸುರನ್ನ ಕೊಂದು ಎಲ್ಲ ಹಂಗ ಒಂದು ಸಂತೋಷನ ಕೊಟ್ಲು.
ಹಂಗ ಇವತ್ತು ವಿಜಯದಶಮಿ ಐತಿ. ಈ ಒಂದು ದುಷ್ಟನ ಸಂಹಾರ ಮಾಡಿ ನನ್ನ ಮಗಳನ್ನ ಕಾಪಾಡವ ತಾಯಿ. ಅದಕ್ಕೆ ಬಂದಿದ್ದೇನೆ ಮಗಳೇ, ನೀನೇನು ಹೆದರಬೇಡ. ಇದು ಒಂದು ಯಕಶ್ಚಿತ್ ಆತ್ಮ. ಆದರೂ ನಾನು ಏಕೆ ಬಂದೆ ಎಂದರೆ, ನನ್ನನ್ನು 9 ದಿನ ಪೂಜಿಸಿ ನನ್ನನ್ನು ಆನಂದಿಸಿದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ದುಷ್ಟೆ ಈಗಲೇ ಸಂಹಾರವಾಗುತ್ತಾಳೆ. ಮಯೂರಿ ಅಮ್ಮ, ತಾಯಿ ನನ್ನ ಕ್ಷಮಿಸಿಬಿಡಮ್ಮ. ನಾನು ಈ ಊರಿಗೆ ಎಲ್ಲರಿಗೆ ಕಷ್ಟ ಕೊಟ್ಟು ನನಗೆ ಮುಕ್ತಿ ಕೊಟ್ಟು ಬಿಡಮ್ಮ ತಾಯಿ. ಕೆಲವು ಕರ್ಮಗಳು ಹಾಗೆ ಮಾಡಿಸುತ್ತವೆ. ನೀನು ನನ್ನ ಮಗಳೇ. ತಪ್ಪು ಮಾಡಲಿ ಸರಿ ಮಾಡಲಿ ಎಲ್ಲರೂ ನನ್ನ ಮಕ್ಕಳೇ. ನಿನಗೆ ಮುಕ್ತಿ ದೊರೆಯುತ್ತದೆ. ಲಕ್ಷ್ಮಿ ಎದ್ದಳು. ಕಮಲಕ್ಕ, ನಾವೇನು ಪುಣ್ಯ ಮಾಡಿವೆ. ಅದು ಈ ಕಾಲದಾಗ ಕಲಿಯುಗದಾಗ ದೇವ್ರು ಬರೋದಂದ್ರೆ ನನಗೆ ನಂಬಕ್ಕಾಗವಲ್ತ ಕಮಲಕ್ಕ. ಅಂದ್ರೆ ನಮ್ಮ ಪೂಜೆ ಅಷ್ಟು ಫಲ ಕೊಟ್ಟತ್ ನೋಡೋ ಕಮಲಕ್ಕ. 9 ದೇವಿ ಅವತಾರನ ನೋಡಿದ್ವಿ, ತಾಯಿ ದುರ್ಗಾ ಮಾತೆನ ನೋಡಿದ್ವಲ್ಲ ಕಮಲಕ್ಕ. ಕಮಲಕ್ಕ, ನನಗೇನು ಹೇಳ್ಬೇಕಂತನೇ ಗೊತ್ತಾಗವಲ್ತವ. ಲಕ್ಷ್ಮಿಗೆ ಏನಾಗಲ್ವಾ, ಮನೆ ಕರ್ಕೊಂಡೋಗೋಣ. ಇವತ್ತು ದಸರಾನ ನಾವು ವಿಜಯ ಸಾಧಿಸ್ಬಿಟ್ಟಿವಿ ಕಮಲಕ್ಕ. ವಿಜಯದಶಮಿನ ವಿಜೃಂಭಣೆಯಾಗಿ ಆಚರಿಸೋಣ ಬಾ ಕಮಲಕ್ಕ. ಗೌರಿ ರಾತ್ರಿಗೆ ಬನ್ನಿ ಕೊಟ್ಟು ಸಂಭ್ರಮಿಸೋಣ ಬಾ. ಮನೆಗೆ ಹೋಗೋಣ. ಲಕ್ಷ್ಮಿ ಕೈ ಹಿಡ್ಕ ಕರ್ಕೊಂಡೋಗೋಣ. ಹೇಳ್ರಿ, ಇದೆಲ್ಲ ಒಂದು ಕಾಲ್ಪನಿಕ ಅಷ್ಟೇ ರೀ. ಯಾರಿಗೂ ದೇವರು ಐತಿ ದೆವ್ವನೂ ಐತಿ ಅಂತ ನಂಬಿಸೋ ಅಂಥ ಪ್ರಯತ್ನ ಏನಿಲ್ಲರಿ. ದೇವ್ರಂತೂ ಐತಿ ರೀ, ದೇವದ ಬಗ್ಗೆ ನನಗೆ ಗೊತ್ತಿಲ್ಲರಿ. ಆದರೆ ದುಷ್ಟಶಕ್ತಿ ದೈವಶಕ್ತಿ ಎರಡೂ ಐತಿ ಅಂತ ನಂಬ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಭಾಳ ಎಡಿಟಿಂಗ್ ಕೈ ಹಿಡಿತ್ರಿ, ಅದಕ್ಕೆ ಹಾಕೋದು ಸಪ್ತಾಡ ಆತು. ಎಲ್ಲರೂ ಬನ್ನಿ ತಗೊಂಡು ಬಂಗಾರದಂಗಿರನ್ರಿ. ಇವತ್ತಿಗೆ ಇದೊಂದು ಏನು ಮಾಯವ್ವ ದೆವ್ವ ಇತ್ತು ಅದನ್ನು ಮುಗಿಸ್ತೀನಿ. ಆದರೆ ಇದೇ ಟೈಟಲ್, ಈ ಕಥೆನ ನಾನು ಇನ್ನೂ ಮುಂದುವರಿಸ್ಬೇಕಂತ ಮಾಡೀನಿ ರೀ. ಹಂಗೆ ಹಳ್ಳಿ ಜೀವನದಾಗ ಹೆಂಗಿರುತ್ತೆ ಹಂಗೇಳಿ ಇದೊಂದು ಕಾಲ್ಪನಿಕವಾಗಿ ಆತ್ಮ ಬಂದಿತ್ತು ಹೋತ್ರಿ ಅಷ್ಟೇ ರೀ. ಇನ್ನು ಕಥೆನ ನಾನು ಬೇರೆ ಥರ ಮುಂದುವರಿಸ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ತಗೊಂಡು ಬಂಗಾರದಂಗಿರನವ. ಬನ್ನಿ ತಗೊಂಡು ಬಂಗಾರದಂಗಿರವ ನನ್ನ ಮಗಳ ಕಮಲಕ್ಕ. ಬನ್ನಿ ತಗೊಂಡು ಬಂಗಾರದಂಗಿರವ ಕಮಲಕ್ಕ. ನಾನು ಏನೇನೋ ಮಾತಾಡಿದೆ, ಆದ್ರೆ ನೀವಿಬ್ಬರು ಪೂಜೆ ಮಾಡಿ ತಾಯಿ ದೇವಿ ದರ್ಶನ ಮಾಡಿರಂತ ನನ್ನ ಕ್ಷಮಿಸ್ಬಿಡು ಕಮಲಕ್ಕ. ಏ ಬಿಡ, ಏನಿದು ಏನೋ ಒಂದು ಕೆಟ್ಟಗಳಿಗೆ ವಾತಾವ. ಓಲಿ ಬಿಡು. ಬನ್ನಿ ತಗೊಂಡು ನೀನು ಬಂಗಾರದಂಗಿರವ. ಕಮಲಕ್ಕ, ಬನ್ನಿ ತಗೊಂಡು ಬಂಗಾರದಂಗಿರ. ನೀನು ಬನ್ನಿ ತಗೊಂಡು ಬಂಗಾರದಂಗಿರ ಗೌರಿ. ಜಮೀಲ ಬಂದ್ಲೋಡ. ಬನ್ನಿ ತಗೊಂಡು ಬಂಗಾರದಂಗಿರ ಜಮೀಲ. ನಿಮ್ದಕ್ಕೆ ಬನ್ನಿ ತಗೊಂಡು ಬಂಗಾರದಂಗಿರಿ. ಕಮಲಕ್ಕ, ದೇವರನ್ನ ನೋಡಿರಂದ್ರೆ ನೀವೆಷ್ಟು ಪುಣ್ಯ ಮಾಡಿರ ಕಮಲಕ್ಕ. ಓನೇವ, ಅದೊಂದು ಪುಣ್ಯನ ಬಿಡು. ಎಲ್ಲರೂ ಬನ್ನಿ ತಗೊಂಡು ಬಂಗಾರದಂಗಿರ್ರಿ. ನಿನ್ನೆ ಹಬ್ಬ ಐತ್ರಿ, ಆದರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. ಯಾಕಂದ್ರೆ ಸ್ವಲ್ಪ ಹಬ್ಬದ ಕೆಲಸ ಇತ್ತು, ಎಡಿಟಿಂಗು ಕೂಡ ಭಾಳ ಕೈ ಹಿಡಿತಿ. ಹಂಗೆ ಸ್ವಲ್ಪ ಫೋನು ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಇವತ್ತು ಅಪ್ಲೋಡ್ ಮಾಡೀನಿ. ಏನು ಅನ್ಕೋಬೇಡ್ರಿ. ನಮ್ಮ ಕಡೆ ಹಿಂಗಾರಿ, ಯಾರ ದ್ವೇಷ ಇರಲಿ, ಎಷ್ಟೇ ದ್ವೇಷ ಇರಲಿ, ದಸರಾ ಹಬ್ಬದ ದಿನ ಬನ್ನಿ ಕೊಟ್ಟು ಬಂಗಾರದಂಗೆ ಇರ್ರಿ ಅಂತ ಎಷ್ಟು ದ್ವೇಷ ಮಾಡ್ತಿದ್ರು ಬನ್ನಿ ಕೊಟ್ಟು ಸರಿ ಮಾಡ್ಕೊಂಬಿಡ್ತಾರ್ರಿ ಹಳ್ಳಿ ಕಡೆ. ಕೆಲವೊಬ್ಬರು ಈ ಮನಸ್ಸು ಎಂಥದ್ದಿರುತ್ತೆ ಅಂದ್ರೆ ಎಂಥ ಹಬ್ಬ ಬಂದ್ರೂ ಸರಿ ಮಾಡೋಕ್ಕಾಗಂಗಿಲ್ಲ ರೀ. ಆದ್ರೆ ಏನೋ ಚಿಕ್ಕ ಪುಟ್ಟದಕ್ಕೆ ಮನಸ್ತಾಪ ಆಗಿದ್ರೆ ಇಂಥ ಹಬ್ಬದಾಗ ಸರಿ ಹೋಗ್ತಾವ್ರಿ. ನಮ್ಮ ಕಡೆ ಅಂತೂ ಹಿಂಗೆ ಆಚರಿಸ್ತೀವಿ ರೀ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಿನ್ನೆ ಹಾಕ್ಬೇಕಾಗಿತ್ತು, ಆದರೆ ಇವತ್ತು ಹಾಕೀನಿ. ನಾಳೆಯಿಂದ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತೀನಿ.